ಮ್ಯಾಜಿಕಲ್ ವಂಡರ್ಲ್ಯಾಂಡ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಕೋಸ್ಟಲ್ಸ್ ಆಫ್ ಕರ್ನಾಟಕಗೆ ಬರ್ಬೇಕು. ದಿಸ್ ಇಸ್ ಗೋಕರ್ಣ. 3 ಡೇಸ್ ಅಲ್ಲಿ ಗೋಕರ್ಣದಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಂತ ಈ ಸೀರೀಸ್ ಅಲ್ಲಿ ನಾವು ನೋಡ್ತೀವಿ. ದಿಸ್ ಇಸ್ ಪಾರ್ಟ್ 1 ಆಫ್ ಇಟ್. ಬ್ಯಾಂಗ್ಳೂರಿಂದ ಗೋಕರ್ಣಗೆ ಆಲ್ಮೋಸ್ಟ್ 11 ಅವರ್ ಜರ್ನಿ ಆಯ್ತು. ದೆನ್ ಪ್ರೀ ಬುಕಿಂಗ್ ಮಾಡಿರುವಂತ ಈ ಸ್ಟೇಸ್ ಗೆ ನಾವು ಚೆಕ್ ಇನ್ ಮಾಡಿದ್ವಿ. ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಸ್ ಅವೈಲಬಲ್ ಇರುತ್ತೆ. ಅಕಾರ್ಡಿಂಗ್ ಟು ಯಾರ್ ರಿಕ್ವೈರ್ಮೆಂಟ್ ನೀವು ಬುಕ್ ಮಾಡ್ಕೊಳ್ಳಿ. ಐ ವಿಲ್ ನಾಟ್ ಸೇ ಇಟ್ ವಾಸ್ ಲ್ಯಾವಿಶಿಂಗ್, ಬಟ್ ಕಂಫರ್ಟಬಲ್ ಅಂಡ್ ಕೋಸಿ ಆಗಿತ್ತು. ಈ ಪರ್ಟಿಕ್ಯುಲರ್ ಸ್ಟೇ ನ ಏನಕ್ಕೆ ಬುಕ್ ಮಾಡಿದಂದ್ರೆ ಇಟ್ ವಾಸ್ ಜಸ್ಟ್ 1 ಸ್ಟೆಪ್ ಅವೇ ಫ್ರಮ್ ದ ಬೀಚ್. ಎಷ್ಟ್ ಟ್ರಾವೆಲ್ ಎಂಥೂಸಿಯಾಸಮ್ ಇದೆಯೋ ಅಷ್ಟೇ ಟ್ರಾವೆಲ್ ಸಿಕ್ನೆಸ್ ಇದೆ ನನ್ಗೆ. ಸೊ ಕಂಪ್ಲೀಟ್ ಟಯರ್ಡ್ ಆಗಿದ್ರಿಂದ ನಾನ್ ಎದ್ದಿದ್ದೆ ಈವ್ನಿಂಗ್. ಸೊ ಫ್ರೆಶ್ ಮೂಡ್ ಅಲ್ಲಿ ಈ ಸನ್ಸೆಟ್ ನ ವಿಟ್ನೆಸ್ ಮಾಡಿ ಹಾಗೆ ಫುಲ್ ಜೋಶ್ ಅಲ್ಲಿ ಒಂದು ಕ್ವಿಕ್ ಫಿಟ್ ಚೆಕ್ ಮಾಡ್ಕೊಂಡು ನಾವು ಹೋಗಿದ್ದು ಕ್ಲಿಫ್ ಟಾಪ್ ಸಿ ಫೇಸಿಂಗ್ ಕೆಫೆ ಮಂತ್ರ. ಆಸ್ ನೇಮ್ ಸೇಸ್ ಇಟ್ ವಾಸ್ ಅ ಬ್ಲೆಂಡರ್ ಆಫ್ ಪೀಸ್ ಅಂಡ್ ಕಾಮ್. I would totally recommend this cafe. Food, ambience and vibes, everything was giving. And evening sunset time al hogi for the best view. ಈ ಕ್ಯೂಟೀಸ್ ಗ್ರಹಾಯಿಯಲ್ಲಿ ನಮ್ ಫೋಟೋಸ್ ನ ವಾಲ್ ಆಫ್ ಮೆಮೊರಿ ಅಲ್ಲಿ ಮೌಂಟ್ ಮಾಡಿದ್ವಿ. ದಿಸ್ ವಾಸ್ ಅನ್ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್. ಅನ್ಪ್ಲಾನಿಂಗ್ಲಿ ಫುಲ್ ಮೂನ್ ನೈಟ್ ಆಗಿದ್ರಿಂದ ಲೋಕಲೈಟ್ಸ್ ನಮ್ಗೆ ಬೀಚ್ ವಾಕ್ ಹೋಗ್ಲಿಕ್ಕೆ ಸಜೆಸ್ಟ್ ಮಾಡಿದ್ರು. ಗೋಕರ್ಣ ಮೇನ್ ಬೀಚ್ ಇಂದ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ನಾವು ಮಿಡ್ ನೈಟ್ ಅಲ್ಲೇ ಕಡಲ್ ತೀರದಲ್ಲಿ ನಡ್ಕೊಂಡು ಹೋಗಿದ್ವಿ. ಡೀಪ್ ಕಾನ್ವರ್ಸೇಷನ್ಸ್, ಕೂಲ್ ಬ್ರೀಸ್ ಮತ್ತೆ ಆ ವೇವ್ಸ್ ಕೊಡ್ತಿದ್ದಂತ ಮ್ಯೂಸಿಕಲ್ ಎಫೆಕ್ಟ್ಸ್, ಕ್ಯೂಟ್ ಲಿಟಲ್ ನಾಯಿ ಮರಿಗಳು, ಇದೆಲ್ಲ ಸೇರಿ ಒಂದ್ ಲ್ಯಾವಿಶಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ನೋಡಿ. ಮನೆ, ಕೆಲ್ಸ, ಜವಾಬ್ದಾರಿ, ಟೈಮ್ ಇಲ್ಲ, ಡೆಡ್ ಲೈನ್ಸ್ ಇದೆ, ಟ್ರಾಫಿಕ್ ಅಂತ ಒಂದೇ ಸಮ ಕಂಪ್ಲೇಂಟ್ಸ್ ಮಾಡ್ತಿದ್ದ ನಾವು ಯಾವ್ದೇ ಕಂಪ್ಲೇಂಟ್ಸ್ ಇಲ್ದೆ ಈ ಫುಲ್ ಮೂನ್ ನೈಟ್ ಅಲ್ಲಿ ಸಿಲ್ವರ್ ಬೆಡ್ ತರ ಇದ್ದಿದ್ದಂತದ್ ನೋಡಿ ಕಂಪ್ಲೀಟ್ ಸ್ಟನ್ ಆಗಿದ್ವಿ. ದೆನ್ ನಾವು ನಮ್ ಸ್ಟೇಗೆ ರಿಟರ್ನ್ ಆದ್ವಿ. ಅಲ್ಲಿ ಒಂದ್ ಸ್ವಲ್ಪ ಚಿಲ್ ಮಾಡ್ಕೊಂಡು ನಾವು ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ವಿ ಎಂಡೆಡ್ ಅವರ್ ಡೇ ಹಿಯರ್. ಫಾರ್ ಮೋರ್ ಸಚ್ ಟ್ರಾವೆಲ್ ಸ್ಟೋರೀಸ್ ಫಾಲೋ ಮಾಡಿ ಅಂಡ್ ಡೇ 2 ವ್ಲಾಗ್ ಗೆ ವೇಟ್ ಮಾಡಿ.